ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮತ್ತು ದೇವಸ್ಥಾನದಲ್ಲಿ ಅರಳಿ ಮರದ ಹತ್ರ ನಾವು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇದೇ ಡಿಸೆಂಬರ್ 14ನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇರೋದು. ಮಂಗಳವಾರದಿಂದ ಪ್ರಾರಂಭ ಆಗ್ತಾ ಇದೆ. ಜನವರಿ 13ನೇ ತಾರೀಕುವರೆಗೂ ಇರುತ್ತೆ. ಜನವರಿ 13ನೇ ತಾರೀಕು ಭೋಗಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅಲ್ವಾ. ಸಂಕ್ರಾಂತಿಯ ಹಿಂದಿನ ದಿನದ ಆಚರಣೆ ಅಂತಲೇ ಹೇಳ್ಬೋದು. ಹಂಗಾಗಿ ಅವತ್ತಿನ ತನಕ ನಾವು ಧನುರ್ಮಾಸವನ್ನು ಆಚರಣೆ ಮಾಡಲಾಗುತ್ತೆ. ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿವಸ ನಾವು ಧನುರ್ಮಾಸವನ್ನು ಶುರು ಮಾಡ್ತಾ ಇದ್ದೀವಿ. ಯಾಕೆ ನಾವು ಧನುರ್ಮಾಸವನ್ನು ಆಚರಣೆ ಮಾಡಬೇಕು, ಯಾಕೆ ಇಷ್ಟೊಂದು ಮಹತ್ವ ಇದೆ ಈ ಮಾಸಕ್ಕೆ ಅಂತ ತಿಳ್ಕೊಳ್ಳೋದಾದರೆ, ಧನುರ್ಮಾಸ ಸೂರ್ಯ ಧನುರಾಶಿಯಿಂದ ಪ್ರವೇಶ ಮಾಡಿದಂತಹ ದಿನ ಅಂತ ಹೇಳ್ಬೋದು. ಮುಂದಿನ ರಾಶಿಗೆ ಅಂದರೆ ಮಕರ ರಾಶಿಗೆ, ಧನುರಾಶಿಯಿಂದ ಮಕರ ರಾಶಿಗೆ ಹೋಗುವ ತನಕನೂ ಧನುರ್ಮಾಸವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಈ ವರ್ಷ ಅಂದರೆ 2025 ಡಿಸೆಂಬರ್ 14ನೇ ತಾರೀಕಿನಿಂದ ಜನವರಿ 2026 13ನೇ ತಾರೀಕು ತನಕ ನಾವು ಈ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಾರ್ಗಶೀರ್ಷ ಮಾಸದಲ್ಲಿ ಒಂದು ಧನುರ್ಮಾಸದ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಯಾಕಂತಂದರೆ ಮುಂದೆ ನಮಗೆ ಅಧಿಕ ಮಾಸ ಬರ್ತಾ ಇದೆ. ಅದಕ್ಕೋಸ್ಕರ ಹೀಗೆ ಒಂದು ತಿಂಗಳು ಹೆಚ್ಚಾಗಿ ನಾವು ಆಚರಣೆಯನ್ನು ಮಾಡಬೇಕಾಗುತ್ತೆ. ಯಾವ ತಿಂಗಳಲ್ಲಿ ಅಧಿಕ ಮಾಸ ಬಂದಿದೆ ಅಂತ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಇನ್ನು ತುಂಬಾ ಸಮಯ ಇದೆ. ಅದಕ್ಕೋಸ್ಕರನೇ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇರೋದು ಮಾಸಗಳು. ಹಾಗಾಗಿ ನಾವು ಈ ಸಲ ಮಾರ್ಗಶೀರ್ಷ ಮಾಸದಲ್ಲೇ ಧನುರ್ಮಾಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂತಹ ಮಾಸ ಅಂತಲೇ ಹೇಳ್ಬೋದು ಈ ಧನುರ್ಮಾಸ. ಪ್ರತಿದಿನವೂ ಈ ಒಂದು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ನಾವು ಪೂಜೆನ ಮುಗಿಸ್ಕೋಬೇಕಾಗುತ್ತೆ. ಹಂಗಾಗಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಅಂದರೆ 4:30 ಭಗವಂತನ ಪೂಜೆ ಮತ್ತು ಹುಗ್ಗಿ ನೈವೇದ್ಯ ಎಲ್ಲವನ್ನು ಮಾಡಬೇಕು. ಜನವರಿ 15ನೇ ತಾರೀಕಿನಿಂದ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತಾ ಇದೆ. ಉತ್ತರಾಯಣ ದೇವತೆಗಳಿಗೆ ಹಗಲಾದರೆ ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿ ಅಂತ ಹೇಳ್ತೀವಿ. ಉತ್ಥಾನ ದ್ವಾದಶಿ ದಿನ ಯೋಗ ನಿದ್ರೆಯಿಂದ ಎದ್ದೇಳುವಂತಹ ಭಗವಂತನಿಗೆ ಈ ಒಂದು ಧನುರ್ಮಾಸ ಅರುಣೋದಯದ ಕಾಲ ಅಂತ ಹೇಳಲಾಗುತ್ತೆ. ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ಈ ಮಾಸದಲ್ಲಿನೇ ನಾವು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ. ತುಂಬಾ ವಿಶೇಷವಾದಂತಹ ದಿನಗಳು ಧನುರ್ಮಾಸದಲ್ಲಿ ನಾವು ಕಾಣ್ಬೋದು. ಇನ್ನು ಧನುರ್ಮಾಸದ ನಿಯಮಗಳು ಏನೇನಿದೆ, ಹೇಗೆ ನಾವು ಈ ಒಂದು ಧನುರ್ಮಾಸವನ್ನು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೇ ಅಂದರೆ 2 ಗಂಟೆ ಮುಂಚಿತವಾಗಿಯೇ ಎದ್ದೇಳಬೇಕು. 4 ಅಥವಾ 4:30 ಎದ್ಬಿಟ್ಟು ನಾವು ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ತವೆ. ಸೂರ್ಯೋದಯಕ್ಕಿಂತ ಮೊದಲೇ ಎದ್ಬಿಟ್ಟು ನಾವು ದೇವರ ಪೂಜೆ ಮುಗಿಸ್ಕೋಬೇಕು ಮತ್ತು ಹುಗ್ಗಿಯನ್ನು ನೈವೇದ್ಯ ಮಾಡಬೇಕು. ಸೂರ್ಯೋದಯ 6 ಗಂಟೆ 6:30 ಹೆಚ್ಚು ಕಡಿಮೆ ಇರುತ್ತೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಇದ್ದಾಗ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ನಾವು ಹುಗ್ಗಿ ನೈವೇದ್ಯವನ್ನು ಮಾಡಬೇಕಾಗುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಧನುರ್ಮಾಸದಲ್ಲಿ ಬೇಗನೆ ಓಪನ್ ಮಾಡ್ತಾರೆ, ಪೂಜೆ ಮಾಡಿ ಹುಗ್ಗಿ ನೈವೇದ್ಯ ಮಾಡ್ತಾರೆ. ಈ ಒಂದು ಧನುರ್ಮಾಸದಲ್ಲಿ ಕೆಲವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಮತ್ತು ಹುಗ್ಗಿಯನ್ನು ಪ್ರಸಾದವಾಗಿ ಮಾಡಿಸ್ತಾರೆ. ಹಾಗೆ ಮನೆಯಲ್ಲೂ ಕೂಡ ನಾವು ನಿತ್ಯವಾಗಿ ಅಂದರೆ ಪ್ರತಿನಿತ್ಯ ದೇವ್ರ ಪೂಜೆಗೆ ನಾವು ಹುಗ್ಗಿ ನೈವೇದ್ಯ ಮಾಡಬೇಕಾಗತ್ತೆ. ಈ ಒಂದು ಸಮಯದಲ್ಲಿ ಅಂದರೆ 6:30 ಒಳಗಡೆ ಮಾಡಬೇಕಾಗತ್ತೆ. ಧನುರ್ಮಾಸದ ಪೂಜೆ ತುಂಬಾ ಶ್ರೇಷ್ಠವಾದ ಪೂಜೆ ಅಂತ ಕರೆಯಲಾಗುತ್ತೆ. ನಕ್ಷತ್ರಗಳು ಮಾಯ ಆದಮೇಲೆ ಮಾಡುವಂಥ ಪೂಜೆ ಮಧ್ಯಮ ಅಂತ ಕರೆಯಲಾಗುತ್ತೆ. ಇನ್ನು ಸೂರ್ಯ ಉದಯ ಆದಮೇಲೆ ಬಿಸಿಲು ಬಂದ ಮೇಲೆ ಮಾಡುವಂತಹ ಪೂಜೆನ ಅಧಮ ಅಂತ ಕರೆಯಲಾಗುತ್ತೆ. ಅದಕ್ಕೆ ಫಲನೇ ಸಿಗೋದಿಲ್ಲ ಅಂತಾರೆ. ಈ ಧನುರ್ಮಾಸದಲ್ಲಿ ಸೂರ್ಯೋದಯದ ನಂತರ ಪೂಜೆ ಮಾಡೋದು ಶ್ರೇಷ್ಠ ಅಲ್ಲ, ಸೂರ್ಯೋದಯಕ್ಕಿಂತ ಮುಂಚೆ ಮಾಡೋದೇ ಧನುರ್ಮಾಸದಲ್ಲಿ ಶ್ರೇಷ್ಠ. ಇದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ, ಶ್ರೇಷ್ಠವಾದಂತಹ ಫಲವನ್ನು ಕೊಡುತ್ತೆ. ಹೀಗೆ ಪೂಜೆಯನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾಗುತ್ತೆ. ಧನುರ್ಮಾಸದಲ್ಲಿ ನಾವು ಪೂಜೆಯನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಿದ್ರೆ ಸಕಲ ಮನೋರಥಗಳು ಕೂಡ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಏನಾದರೂ ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ.
ಹೀಗೆ ಯಾರು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಪೂಜೆಯನ್ನು ಮಾಡೋದಿಲ್ವೋ, ಸೂರ್ಯ ಉದಯ ಆದಮೇಲೆ ಬಿಸಿಲು ಬಂದ ಮೇಲೆ ಪೂಜೆ ಮಾಡ್ತಾರೋ ಅಂಥವರು 7 ಜನ್ಮಗಳಲ್ಲಿ ದಾರಿದ್ರನಾಗಿ ಹುಡ್ತಾರೆ ಅಂತ ಹೇಳ್ತಾರೆ. ಈ ಪೂಜೆಯನ್ನು ಒಂದೇ ಒಂದಿನ ಮಾಡಿದ್ರೂ ಸಹ ಸಹಸ್ರ ವರ್ಷ ಪೂಜೆ ಮಾಡಿದಂತಹ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ. ನಮಗೆ ದಿನನಿತ್ಯ ಆಗೋದಿಲ್ಲ, ಬೆಳಗ್ಗೆ ಎದ್ದು ಮಾಡೋದಕ್ಕಾಗೋದಿಲ್ಲ, ವಯಸ್ಸಾಗಿದೆ, ಆರೋಗ್ಯ ಸಮಸ್ಯೆ ಇದೆ, ಇನ್ನೇನಾದರೂ ತೊಂದರೆಗಳಿತ್ತು ಅಂದರೆ ದಿನನಿತ್ಯ ನಮಗೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು, ಅಷ್ಟು ದಿನಗಳ ಕಾಲ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ಒಂದೇ ಒಂದು ದಿನ ಆದ್ರೂ ಬೆಳಗ್ಗೆ ಬೇಗ ಎದ್ಬಿಟ್ಟು ಪೂಜೆ ಮಾಡಿ ಹುಗ್ಗಿ ನೈವೇದ್ಯ ದೇವರಿಗೆ ಮಾಡೋದ್ರಿಂದ ಸಹಸ್ರ ವರ್ಷಗಳು ಪೂಜೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ವಿಶೇಷತೆ ಒಂದು ದಿನಕ್ಕೆ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಬೋದು, ನೀವೇ ಒಂದ್ಸಲಿ ಯೋಚನೆ ಮಾಡಿ. ಸಹಸ್ರ ವರ್ಷಗಳು ಅಂದರೆ 1000 ವರ್ಷಗಳು, ಅಷ್ಟು ಪುಣ್ಯ ನಮಗೆ ಸಿಗುತ್ತೆ. ಮನುಷ್ಯರಿಗೆ ಅಷ್ಟು ಆಯುಷ್ಯ ಇರೋದಿಲ್ಲ, ಅಷ್ಟು ವರ್ಷಗಳು ಪೂಜೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಅಂತಂದರೆ ತುಂಬ ಒಂದು ವಿಶೇಷವಾದಂತಹ ಸಮಯ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಧನುರ್ಮಾಸದ ಪೂಜೆಯನ್ನು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾವು ಮಾಡಬೇಕಾಗುತ್ತೆ. ಹುಗ್ಗಿಯನ್ನು ನೈವೇದ್ಯ ಮಾಡೋದ್ರಿಂದ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರ ಆಗ್ತಾರೆ ಅಂತ ಹೇಳ್ತಾರೆ. ಇದರಿಂದ ಶತ್ರುಗಳು ನಾಶ ಆಗ್ತಾರೆ, ಹಾಗೆ ದೀರ್ಘಾಯುಷ್ಯು ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಮಹತ್ವ ಈ ಒಂದು ಧನುರ್ಮಾಸದ ಆಚರಣೆಯಲ್ಲಿದೆ. ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಹುಗ್ಗಿ ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಆದರೆ ನಾವು ಮಾತ್ರ ಸೂರ್ಯೋದಯದ ನಂತರನೇ ಭೋಜನವನ್ನು ಮಾಡಬೇಕಾಗುತ್ತೆ. ಅಂದರೆ ನಾವೇನು ನೈವೇದ್ಯ ಮಾಡಿರ್ತೀವಲ್ಲ ಅದನ್ನು ಸೂರ್ಯೋದಯದ ನಂತರ, ಸೂರ್ಯ ಹುಟ್ಟಿದಾದ್ಮೇಲೆ ನಾವು ತಿನ್ನಬೇಕು. ಯಾವತ್ತೂ ಕೂಡ ಅಷ್ಟೇ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ನಾವು ತಿನ್ನಬಾರ್ದು. ಅದಕ್ಕೋಸ್ಕರನೇ ದ್ವಾದಶಿ ದಿನ ಪಾರಣೆಯ ಸಮಯ ಅಂತ ಇಟ್ಟಿರ್ತಾರೆ. ಅಂದರೆ ಸೂರ್ಯೋದಯದ ನಂತರದಲ್ಲಿ ಭೋಜನವನ್ನು ಮಾಡೋದು. ಹಂಗಾಗಿ ದೇವರಿಗೆ ನಾವು ಹುಗ್ಗಿ ನೈವೇದ್ಯ ಮಾಡ್ತೀವಿ ಅಂತ ಹೇಳಿಬಿಟ್ಟು 6:30 ಅಂದರೆ ಸೂರ್ಯೋದಯ ಎಷ್ಟು ಹೊತ್ತಿಗೆ ಆಗುತ್ತೋ ಅದನ್ನು ನೋಡ್ಕೊಂಬಿಟ್ಟು ನೀವಿರೋಂಥ ಜಾಗದಲ್ಲಿ ಅಷ್ಟು ಮುಂಚಿತವಾಗಿ ಯಾವತ್ತೂ ನಾವು ಊಟವನ್ನು ಮಾಡಬಾರ್ದು. ಹೀಗೆ ನಾವು ಧನುರ್ಮಾಸ ಆಚರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ಹುಗ್ಗಿ ಮಾಡೋದಕ್ಕೆ ಏನೇನು ಬೇಕು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಹುಗ್ಗಿ ಮಾಡೋದಕ್ಕೆ ಅಕ್ಕಿ, ಹೆಸರುಬೇಳೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತು. ಇನ್ನು ಶುಂಠಿ, ಮೆಣಸು, ಜೀರಿಗೆ, ತುಪ್ಪ, ಗೋಡಂಬಿ, ಬಾದಾಮಿ, ಒಣಕೊಬ್ಬರಿ, ಕರಿಬೇವು, ಲವಂಗ, ಏಲಕ್ಕಿ ಇದೆಲ್ಲನೂ ಬಳಸ್ಕೊಂಡ್ಬಿಟ್ಟು ನಾವು ಧನುರ್ಮಾಸದಲ್ಲಿ ಹುಗ್ಗಿಯನ್ನು ಮಾಡಬೇಕು. ಇನ್ನು ಅಕ್ಕಿ ಮತ್ತು ಹೆಸರುಬೇಳೆನ ಯಾವ ಅಳತೆನಲ್ಲಿ ತೊಗೋಬೇಕು ಅಂತ ಅಂದರೆ ಅಕ್ಕಿ 1 ಭಾಗ ಆದರೆ 3ರಷ್ಟು ಹೆಸರುಬೇಳೆ ತೊಗೋಬೇಕಾಗುತ್ತೆ. ಅಂದರೆ ಅಕ್ಕಿ ಕಡಿಮೆ, ಹೆಸರುಬೇಳೆ ಹೆಚ್ಚು, ಅಂದರೆ ಹೆಸರುಬೇಳೆ ಜಾಸ್ತಿ ತೊಗೋಬೇಕಾಗುತ್ತೆ. ಯಾವಾಗಲೂ ಅಕ್ಕಿನ ಜಾಸ್ತಿ ಹಾಕ್ಬಿಟ್ಟು ಹೆಸರು ಬೇಳೆನ ಕಮ್ಮಿ ಹಾಕಿ ಮಾಡೋದಕ್ಕೆ ಹೋಗಬಾರ್ದು. ಯಾವತ್ತೂ ನಾವು ಸಮ ಹಾಕಿದ್ರೂ ಅದು ನಮಗೆ ಮಧ್ಯಮ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅಕ್ಕಿ ಮತ್ತು ಹೆಸರು ಬೇಳೆನ ನಾವು ಸಮನಾಗಿ ತೊಗೊಂಡ್ಬಿಟ್ಟು ಪ್ರಸಾದ ಮಾಡಿದ್ರೆ ಅದು ನಮಗೆ ಮಧ್ಯಮ ಫಲವನ್ನು ಕೊಡುತ್ತೆ. ಅಥವಾ ಹೆಚ್ಚು ಹೆಸರು ಬೇಳೆ ಹಾಕಿಬಿಟ್ಟು ಅಕ್ಕಿ ಕಮ್ಮಿ ಹಾಕಿ ನಾವು ಮಾಡಿದ್ರೆ, ಉದಾಹರಣೆಗೆ 1 ಲೋಟ ಅಕ್ಕಿಗೆ 3 ಲೋಟ ಹೆಸರು ಬೇಳೆ ಅನ್ಕೊಳ್ಳಿ, ಅಥವಾ 2 ಲೋಟ ಹೆಸರು ಬೇಳೆ ಅಂತ ಅನ್ಕೊಂಡ್ಬಿಟ್ಟು ನಾವು ಮಾಡಿದ್ರೆ ಅದರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅವತ್ತೇ ಆಗಲಿ ಯಾವುದೇ ಕಾರಣಕ್ಕೆ ಆಗಲಿ ನೀವು ಹೆಸರು ಬೇಳೆನ ಕಮ್ಮಿ ಹಾಕೊಂಡ್ಬಿಟ್ಟು ಅಕ್ಕಿ ಜಾಸ್ತಿ ಹಾಕೊಂಡು ಮಾಡೋದಕ್ಕೆ ಹೋಗಬೇಡಿ. ಈ ಧನುರ್ಮಾಸದಲ್ಲಿ ಕೆಲವೊಂದು ದಾನಗಳನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ದಾನಗಳು ಯಾವುದು ಅಂತ ಅಂದರೆ ಕಂಬಳಿ ದಾನವನ್ನು ಕೊಡ್ಬೋದು, ಅಥವಾ ಬೆಡ್ಶೀಟನ್ನು ಕೊಡ್ಬೋದು. ಇದನ್ನು ಯಾರಿಗಾದ್ರೂ ಬಡವರಿಗೆ, ನಿರ್ಗತಿಕರಿಗೆ ಸ್ವೆಟರ್ಗಳನ್ನು ಕೊಡಿಸೋವಂಥದ್ದು ಅಥವಾ ದಪ್ಪನಾದಂತಹ ಒತ್ಕೊಳ್ಳೋ ಅಂಥದ್ದು ಬೆಡ್ಶೀಟು, ಕಂಬಳಿ ದಾನ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಇನ್ನೂ ನಿಮಗೆ ಶಕ್ತಿ ಇದೆ ಅಂತ ಅನ್ನೋದಾದರೆ ಹಾಸಿಗೆ, ದಿಂಬು ಇದರ ಜೊತೆಗೆ ಬೆಡ್ಶೀಟ್ಗಳನ್ನು ದಾನವಾಗಿ ಕೊಡ್ಬೋದು. ಇದನ್ನು ಶ್ರೇಷ್ಠವಾದಂತಹ ದಾನ ಅಂತಲೇ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ಹುಗ್ಗಿ ದಾನ, ಅಂದರೆ ಹುಗ್ಗಿಯನ್ನು ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಹುಗ್ಗಿಯನ್ನು ಮಾಡಿಸ್ಬಿಟ್ಟು ಪ್ರಸಾದವಾಗಿ ಆಮೇಲೆ ಭಕ್ತರಿಗೆ ಪ್ರಸಾದವನ್ನು ಹಂಚ್ಬೋದು. ನಾವು ನೈವೇದ್ಯವನ್ನು ಮಾಡಿದ್ದಲ್ಲಿ ಒಂದೇ ಒಂದು ಭಾಗವನ್ನು ದಾನವಾಗಿ ಕೊಡೋದು, ಈ ರೀತಿ ಮಾಡೋದ್ರಿಂದ ಅತ್ಯಂತ ಪುಣ್ಯವನ್ನು ಮತ್ತು ಅತ್ಯಂತ ಶ್ರೇಷ್ಠವಾದ ಫಲವನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳಲಾಗುತ್ತೆ. ಧನುರ್ಮಾಸದ ಪೂಜೆಗೆ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ, ಮೊದಲು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಕೊಳ್ಳಿ. ಆನಂತರ ಪೂಜಾ ಸಾಮಗ್ರಿಗಳನ್ನು ಏನು ಬೇಕೋ ಅದನ್ನು ತಂದಿಟ್ಕೊಳ್ಳಿ. ತುಂಬ ಮುಖ್ಯವಾಗಿ ಅಕ್ಷತೆ, ತುಪ್ಪದ ಬತ್ತಿಗಳು ಮತ್ತು ಸಾಸಿವೆ ಎಣ್ಣೆ. ನೀವೇನಾದರೂ ಅರಳಿ ಮರದ ಪೂಜೆನ ಮಾಡ್ತೀರಾ ಅಂತ ಅಂದರೆ ಸಾಸಿವೆ ಎಣ್ಣೆನ ತಂದಿಟ್ಕೊಳ್ಳಿ. ಪ್ರತಿದಿನ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆನ ಹಾಕಿಬಿಟ್ಟು ನೀವು 2 ಬತ್ತಿನ ಇಟ್ಬಿಟ್ಟು ದೀಪನ ಹಚ್ಚಿ.
ಅಥವಾ ತುಪ್ಪದ ಬತ್ತಿ ಥರ ಒಂದು ಡಬ್ಬಿನಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಂಡು ಅದರೊಳಗಡೆ ತುಪ್ಪದ ಬತ್ತಿಗಳನ್ನು ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟು ನೀವು ಪ್ರತಿದಿನ 2 ಬತ್ತಿಗಳನ್ನು ಅರಳಿ ಮರದ ಮುಂದೆ ಹಚ್ಚಿ ಬರ್ಬೋದು. ಮೊದಲನೇ ದಿನ ಹೊಸ ದೀಪನ ತೊಗೊಂಡೋಗಿ ಅದರಲ್ಲಿ ಪ್ರತಿದಿನ 2 ಬತ್ತಿಗಳನ್ನು ಹಚ್ಬೋದು. ಮತ್ತು ಆ ಮಣ್ಣಿನ ದೀಪನ ಅಲ್ಲೇ ಬಿಟ್ಬಿಟ್ಟು ಬರಬೇಕಾಗುತ್ತೆ. ನೀವು ಅಲ್ಲೇ ಬಿಟ್ಟು ಬಂದಂತಹ ದೀಪಗಳನ್ನು ಬೇರೆ ಯಾರಾದರೂ ದೀಪ ಹಚ್ಚಿದ್ರೂ ಪರವಾಗಿಲ್ಲ, ಹಚ್ಬೋದು. ಅಥವಾ ಇನ್ಯಾವುದಾದ್ರೂ ಖಾಲಿ ದೀಪಗಳಿದ್ರೆ ಅದರೊಳಗಡೆ ಕೂಡ ನೀವು ನೆನೆಸಿಟ್ಟಿರುವಂತಹ ಬತ್ತಿಗಳನ್ನು ಇಟ್ಬಿಟ್ಟು ದೀಪನ ಹಚ್ಬೋದು. ಹೂವು, ಅರಿಶಿನ, ಕುಂಕುಮ, ಊದ್ಬತ್ತಿ, ಕರ್ಪೂರ, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ಇನ್ನು ನೈವೇದ್ಯಕ್ಕೆ ಹಣ್ಣುಗಳನ್ನು ಕೂಡ ನೀವು ತಗೊಂಡು ಹೋಗ್ಬೋದು. ಇಲ್ಲ ಅಂದರೆ ಒಂದು ಡಬ್ಬಿನಲ್ಲಿ ಸ್ವಲ್ಪ ಗಟ್ಟಿ ಅವಲಕ್ಕಿ, ಸಕ್ಕರೆ, ಹುರುಗಡಲೆ ಇದೆಲ್ಲ ಮಿಕ್ಸ್ ಮಾಡಿಟ್ಕೊಳ್ಳಿ. ನೀವು ಪ್ರತಿದಿನ ಅರಳಿ ಮರದ ಪೂಜೆಗೆ ಹೋದಾಗ ಅರಳಿ ಮರದ ಬುಡಕ್ಕೆ ಇದನ್ನು ಹಾಕಿಬಿಟ್ಟು ಬರಬೇಕು. ಸ್ವಲ್ಪನೇ ಹಾಕಿಬಿಟ್ಟು ಬನ್ನಿ. ಅರಳಿ ಮರದ ಬುಡದಲ್ಲಿರುವಂಥ ಇರುವೆಗಳು, ಸಣ್ಣ ಸಣ್ಣ ಹುಳುಗಳು, ಪಕ್ಷಿಗಳಿಗೆ ಇದು ಆಹಾರ ಆಗುತ್ತೆ. ಇದರಿಂದ ಆರ್ಥಿಕ ಸಮಸ್ಯೆ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೀವು ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆ ಮಾಡೋದಾದರೆ ಕಡಲೆಕಾಳು ಮತ್ತು ಬೆಲ್ಲ ಪ್ರತಿದಿನ ನೈವೇದ್ಯ ಮಾಡಬೇಕು. ನೈವೇದ್ಯ ಮಾಡಿ ಅಂದರೆ ಅರ್ಧ ಕೆಜಿನೋ 1/4 kg ಅಷ್ಟು ಕಡಲೆಕಾಳನ್ನು ತೊಗೊಂಡೋಗ್ಬಿಟ್ಟು ಹಾಕಬೇಕು ಅಂತಲ್ಲ, ಪ್ರತಿದಿನ ಸ್ವಲ್ಪ ತೊಗೊಂಡೋದ್ರೆ ಸಾಕು. ಹಿಂದಿನ ದಿನ ರಾತ್ರಿ ಈ ಕಡಲೆಕಾಳನ್ನು ನೆನೆಸಿಟ್ಬಿಡಿ, ಬೆಳಗ್ಗೆ ಅದನ್ನು ತೊಗೊಂಡೋಗಿ ಹಾಕಬೇಕು. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ನೀವು ಬೆಲ್ಲ ತಂದಿಟ್ಕೊಂಡು ಅದನ್ನು ಸ್ವಲ್ಪ ಕುಟ್ಬಿಟ್ಟು ಸಣ್ಣ ಪೀಸ್ ಥರ ಮಾಡಿಟ್ಕೊಳ್ಳಿ. ಅದನ್ನು ಪ್ರತಿದಿನ ಸ್ವಲ್ಪ ತೊಗೊಂಡೋಗಿ ಹಾಕ್ಬೋದು. ಈ ರೀತಿ ಮಾಡ್ಬೋದು. ಈ ರೀತಿ ಅರಳಿ ಮರ ಪೂಜೆ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಆಗುತ್ತೆ. ಇದರಿಂದ ಏಕಾಗ್ರತೆ, ಜ್ಞಾನ ವೃದ್ಧಿ ಆಗುತ್ತೆ ಮತ್ತು ಆರೋಗ್ಯ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಪುರಾಣ ಪ್ರಕಾರ ಇಂದ್ರದೇವನು ಕೂಡ ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡಿದ್ರಿಂದ ತನ್ನ ರಾಜ್ಯವನ್ನು ಮರಳಿ ಪಡ್ಕೊಳ್ತಾನೆ. ಅದ್ರ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ. ಆದರೆ ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಈ ಪೂಜೆಯನ್ನು ಮಾಡಬೇಕಾಗತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಮಡಿ ವಸ್ತ್ರಗಳನ್ನು ಅಂದರೆ ಒಗ್ದಿರುವಂತಹ ಮಡಿ ಬಟ್ಟೆಗಳನ್ನು ಹಾಕೋಬೇಕು. ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಪೂಜೆಗೆ ಹೋಗ್ಬೇಕಾದ್ರೆ ಒಂದು ಚೆಂಬಲ್ಲಿ ನೀರು ತಗೋಬೇಕು, ಸ್ವಲ್ಪ ರಂಗೋಲಿ ಪುಡಿ, ಇನ್ನು ಪೂಜೆ ಸಾಮಗ್ರಿಗಳು. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಆ ಪೂಜಾ ಸಾಮಗ್ರಿಗಳನ್ನ ತಗೋಬೇಕಾಗುತ್ತೆ. ನೀವು ಅರಳಿ ಮರದ ಹತ್ರ ಹೋಗಬೇಕು. ಅಲ್ಲಿ ಮೊದಲು ಅರಳಿ ಮರದ ಬುಡಕ್ಕೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಆಮೇಲೆ ಒಂದು ರಂಗೋಲಿನ ಹಾಕಬೇಕು. ಅರಳಿ ಮರಕ್ಕೆ ಅರಿಶಿನ, ಕುಂಕುಮ ಮತ್ತು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹೂಗಳಿಂದ ಅಲಂಕಾರವನ್ನು ಮಾಡಿಬಿಟ್ಟು ಆಮೇಲೆ ಮಣ್ಣಿನ ದೀಪನ ಹಚ್ಚಬೇಕು. ಮೊದಲನೇ ದಿನ ಹೊಸ ದೀಪನ ತೊಗೊಂಡೋಗ್ಬೇಕು. ಆಮೇಲೆ ಅದೇ ದೀಪಕ್ಕೆ ನೀವು ಪ್ರತಿದಿನ ದೀಪ ಹಚ್ಬೋದು. ದೀಪ ಹಚ್ಚಿದ ಮೇಲೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಮತ್ತೆ ಅದನ್ನು ಮನೆಗೆ ತೊಗೊಂಡು ಬರಬೇಡಿ. ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿ, ಸಿಗಲಿಲ್ಲ ಅಂದರೆ ಎಳ್ಳೆಣ್ಣೆ ಅಥವಾ ತುಪ್ಪ ಕೂಡ ನೀವು ಉಪಯೋಗಿಸ್ಕೋಬೋದು. ದೀಪ ಹಚ್ಚಿ ಎಲೆ, ಅಡಿಕೆ, ತಾಂಬೂಲ ಇಟ್ಬಿಟ್ಟು ಅದ್ರ ಜೊತೆಗೆ ನೀವು ತೊಗೊಂಡೋಗಿರುವಂತಹ ನೈವೇದ್ಯವನ್ನು ಪ್ರತಿದಿನ ನೀವು ಒಂದೊಂದು ರೀತಿ ನೈವೇದ್ಯವನ್ನು ಕೂಡ ತೊಗೊಂಡೋಗ್ಬೋದು. ಅಥವಾ ಸ್ವಲ್ಪ ಹಸಿ ಹಾಲನ್ನು ತೊಗೊಂಡೋಗ್ಬಿಟ್ಟು ಅರಳಿ ಮರದ ಬುಡಕ್ಕೆ ಹಾಕ್ಬೋದು. ನೀವು ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಮನಸ್ಸಿನಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡ್ತಾ ನೀವು ಪೂಜಾ ಸಿದ್ಧತೆನ ಮಾಡ್ಕೋಬೇಕು. ಆ ನಂತರ ಊದ್ಬತ್ತಿ ಬೆಳಗಿ, ಕರ್ಪೂರನ ಬೆಳಗಿ, ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ನೀವು ಎಷ್ಟು ದಿನ ಈ ಅರಳಿ ಮರದ ಪೂಜೆನ ಮಾಡ್ತೀರಾ ಅಂತ ಅದನ್ನು ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನಂತರ ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ, ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡ್ತಾ ನಿಮ್ಮ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಯಾಕಂದರೆ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ, ಅಂದರೆ ಮಂತ್ ಎಂಡಿಂಗ್ನಲ್ಲೇ ಅಥವಾ ಮಧ್ಯದಲ್ಲಿ ಡೇಟ್ ಇದ್ದಾಗ ನೀವು ಸ್ಟಾರ್ಟಿಂಗ್ನಲ್ಲೇ ಶುರು ಮಾಡ್ಕೊಂಬಿಡಿ. 5 ದಿನ, 9 ದಿನ ಅಥವಾ ಸ್ಟಾರ್ಟಿಂಗೇ ಡೇಟ್ ಇದ್ದರೆ ಅದನ್ನು ಮುಗಿಸ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೋಬೋದು. ನೀವು ಈ ರೀತಿ ಸಂಕಲ್ಪ ಮಾಡ್ಕೊಂಡಿದ್ದಾದಮೇಲೆ ನೀವು ಊದ್ಬತ್ತಿ ಬೆಳಗ್ಬಿಟ್ಟು ಕರ್ಪೂರವನ್ನು ಬೆಳಗಿ, ಆ ನಂತರ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು 3, 5 ಅಥವಾ 9 ಪ್ರದಕ್ಷಿಣೆಯನ್ನು ಹಾಕಬೇಕು. ಪ್ರದಕ್ಷಿಣೆ ಹಾಕುವಾಗ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ ಅಂತ ಹೇಳ್ಕೊಂಡು ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ಅಕ್ಷತೆಯನ್ನು ಅರಳಿ ಮರದ ಬುಡಕ್ಕೆ ಸ್ವಲ್ಪ ಮತ್ತು ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕೋಬೇಕು. ನಮಸ್ಕಾರ ಮಾಡಿಕೊಂಡು 2 ನಿಮಿಷ ಅಲ್ಲೇ ಕೂತ್ಕೊಂಡು ಆಮೇಲೆ ನೀವು ಮನೆಗೆ ಬರ್ಬೋದು. ಈ ರೀತಿ ಧನುರ್ಮಾಸದ ಪೂಜೆನ ನೀವು ಮಾಡುವಾಗ ನಾನ್ ವೆಜ್ಜನ್ನು ತಿನ್ನಬಾರ್ದು. ಮನೆಯಲ್ಲಿ ಮಾಡದೇ ಇದ್ದರೆ ಒಳ್ಳೆಯದೇ. ಇಲ್ಲ ಮನೆಯಲ್ಲಿ ಬೇಕೇ ಬೇಕು ಅಂತಾರೆ ಅಂದಾಗ ಮನೆಯವ್ರಿಗೆ
ಮಾಡಿಕೊಡಿ. ಆದರೆ ಯಾರು ವ್ರತ ಮಾಡ್ತಿರೋ ಪೂಜೆ ಮಾಡ್ತಿರೋ ಅವರು ತಿನ್ನಬಾರ್ದು ಅಷ್ಟೇ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅರಳಿ ಮರದ ಪ್ರಯೋಜನವನ್ನು ತಿಳಿಸ್ಕೊಟ್ಟಿದ್ದೀನಿ. ನಾವು ಈ ರೀತಿ ಪೂಜೆ ಮಾಡೋದ್ರಿಂದ, ಪ್ರದಕ್ಷಿಣೆ ಹಾಕೋದ್ರಿಂದ, ಅಲ್ಲಿಂದ ಬಿಡುಗಡೆ ಆಗುವಂತಹ ಆಮ್ಲಜನಕ ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗಿಬಿಡುತ್ತೆ. ಸಂತಾನ ಫಲಕ್ಕೋಸ್ಕರ ಮದುವೆ ತುಂಬ ನಿಧಾನ ಆಗ್ತಾ ಇದೆ ಅಂದರೆ ಇದೆಲ್ಲದಕ್ಕೂ ಕೂಡ ಪರಿಹಾರ ಅರಳಿ ಮರದ ಪೂಜೆ. ಗುರುಗಳ ಅನುಗ್ರಹ ಬೇಕು ಅಂತಂದರೆ ಅರಳಿ ಮರದ ಪೂಜೆ ಮಾಡಲೇಬೇಕು. ಅರಳಿ ಮರದ ಬುಡದಲ್ಲಿ ಬ್ರಹ್ಮದೇವ, ಕಾಂಡದಲ್ಲಿ ವಿಷ್ಣು, ಕೊಂಬೆ ಮತ್ತು ಎಲೆಗಳಲ್ಲಿ ಶಿವನ ವಾಸ ಇರುತ್ತೆ. ಅಷ್ಟೇ ಅಲ್ಲದೆ ಅರಳಿ ಮರವನ್ನು ಪೂಜೆ ಮಾಡೋದ್ರಿಂದ ಶಿವ ಮತ್ತು ಶನಿದೇವರ ಕೃಪೆ ಕೂಡ ಸಿಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರೋದ್ರಿಂದನೇ ಹಿಂದಿನ ಕಾಲದಿಂದಲೂ ಅಂದರೆ ಪುರಾಣದ ಕಾಲದಿಂದಲೂ ತಪಸ್ಸು ಮಾಡುವಂಥವ್ರು, ಆನಂತರ ನ್ಯಾಯ ತೀರ್ಮಾನಗಳನ್ನು ಮಾಡುವಂಥವ್ರು ಅರಳಿ ಕಟ್ಟೆನಲ್ಲೇ ಮಾಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲದೆ ಹುತ್ತಗಳು ಕೂಡ ಅರಳಿ ಕಟ್ಟೆನಲ್ಲೇ ಕಟ್ತಾ ಇದ್ದಿದ್ದು. ಇಷ್ಟೆಲ್ಲ ದೈವತ್ವ ಇರುವಂಥ ಈ ಅರಳಿ ಮರವನ್ನು ಧನುರ್ಮಾಸದಲ್ಲಿ ಮಾಡೋದ್ರಿಂದ ನಾವು ಬೇಡಿದಂತಹ ಫಲ ನಮಗೆ ಸಿಗುತ್ತೆ. ಇಷ್ಟಾರ್ಥಗಳು ತುಂಬ ಬೇಗನೆ ಸಿದ್ಧಿಯಾಗುತ್ತೆ. ಇಷ್ಟು ಕೂಡ ಧನುರ್ಮಾಸದ ಆಚರಣೆ. ಧನುರ್ಮಾಸದಲ್ಲಿ ನಾವು ಯಾವ ರೀತಿ ಮನೆಯಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲೇ ಆಗಿರ್ಬೋದು ಪೂಜೆ ಮಾಡ್ಕೋಬೇಕು, ಮತ್ತು ಪ್ರಸಾದದ ಮಹಿಮೆ ಏನು, ಮತ್ತು ಅರಳಿ ಮರದ ಪೂಜೆನ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.